ಇಂಡಿ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಬೇಕು. ಸಂವಿಧಾನ 371ನೇ ಜೆ ವಿಧಿಗೆ ಸೇರ್ಪಡೆ ಮಾಡಲು ಮಿನಿ ವಿಧಾನಸೌಧದ ಮುಂಗಡೆ ಕ್ಷೇಮಾಭಿವೃದ್ಧಿ ಪದಾಧಿಕಾರಿಗಳ ಪ್ರತಿಭಟನೆ. ಇಂಡಿ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಘೋಷಿಸಬೇಕು. ವಿಜಯಪುರ ಜಿಲ್ಲೆಯಲ್ಲಿ 13 ತಾಲೂಕುಗಳು ಇದ್ದು ಆಡಳಿತಾತ್ಮಕ ದೃಷ್ಟಿಯಿಂದ ಅವಶ್ಯಕ ಭೌತಿಕ ಸಂಪನ್ಮೂಲ ಮೂಲಭೂತ ಸೌಕರ್ಯಗಳೊಂದಿಗೆ ಇಂಡಿ ಪ್ರತ್ಯೇಕ ಜಿಲ್ಲಾ ಕೂಗು ಹಲವು ದಿನಗಳಿಂದ ನಡೆದುಕೊಂಡು ಬಂದಿದೆ. ಸುದೀರ್ಘಕಾಲೀನ ಬರಪೀಡಿತ ಪ್ರದೇಶಕ್ಕೆ ಶಾಶ್ವತ ಪರಿಹಾರ ಹಾಗೂ ಹಿಂದುಳಿದ ಪ್ರದೇಶಗಳ ಸಂಬಂಧಿಸಿದಂತೆ ನಂಜುಂಡಪ್ಪ ವರದಿಯ ಅನುಷ್ಠಾನಕ್ಕಾಗಿ ಇಂಡಿ ಪ್ರತ್ಯೇಕ ಜಿಲ್ಲೆ ಕೇಂದ್ರವನ್ನಾಗಿ ಘೋಷಿಸಬೇಕು ಎಂದು ಇಂಡಿ ಪಟ್ಟಣದ ಸಮಗ್ರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು, ಉಪವಿಭಾಗ ಅಧಿಕಾರಿಗಳು ಅಬಿದ್ ಗದ್ಯಾಳ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಜಗದೀಶ್ ಕ್ಷತ್ರಿ, ಇಂಡಿ ತಾಲೂಕು ಜಿಲ್ಲಾ ಕೇಂದ್ರ ಹಾಗೂ 371ನೇ ವಿಧಿಯ ಪ್ರಕಾರ ಕಲ್ಯಾಣ ಕರ್ನಾಟಕಕ್ಕೆ ಸೇರಬೇಕು ಮತ್ತು ಚಡಚನ, ಅಲ್ಮೇಲ್, ಸಿಂದಗಿ ತಾಲೂಕುಗಳನ್ನು ಒಳಗೊಂಡ ಇಂಡಿ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಬೇಕು. ಇಂಡಿ ಜಿಲ್ಲೆಯ ಮಾಡುವವರೆಗೂ ನಮ್ಮ ಸಂಘಟನೆಯಿಂದ ಹಂತ ಹಂತವಾಗಿ ಹೋರಾಟ ನಡೆಸಲಾಗುವುದು ಎಂದು ಹೇಳಿದರು. ಇವತ್ತು ಇಂಡಿ ತಾಲೂಕ ಜಿಲ್ಲಾ ಕೇಂದ್ರ ಹಾಗೂ 371ನೇ ವಿಧಿ ಪ್ರಕಾರ ಕಲ್ಯಾಣ ಕರ್ನಾಟಕ ಸೇರಿಸಲಿಕ್ಕೆ ನಮ್ಮ ತಾಲೂಕಿನ ಒಂದು ಸಂಘಟನೆ ಇಂಡಿ ತಾಲೂಕಾ ಜಿಲ್ಲೆಯನ್ನು ಆಗಬೇಕಂತ ಹೇಳಿ ಒಂದು ಸಂಘಟನೆ ರಚನೆ ಮಾಡಿ ಇವತ್ತು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಗಮನ ಸೆಳೆಯಲು ನಾವು ಇವತ್ತು ಮನವಿ ಮಾಡಿಕೊಂಡಿದ್ದೇವೆ. ಇದೇ ಥರ ನಾವು ಮುಂದೆ ಹಂತ ಹಂತವಾಗಿ ಇಂಡಿ ತಾಲೂಕಿನ ಪ್ರತಿಯೊಂದು ಗ್ರಾಮಗಳಿಗೆ ಭೇಟಿ ಕೊಟ್ಟು ಇಂಡಿ, ಸಿಂದಗಿ ಮತ್ತು ಚಡ್ಚಾಣ ಇವು 3 ತಾಲೂಕು ಸೇರ್ಪಡೆಗೊಂಡು ಇಡೀ ಜಿಲ್ಲೆಯ ಸಮಗ್ರ ಮಾಡಬೇಕಂತ ಹೇಳಿ ನಮ್ಮ ಇಲ್ಲಿಯ ಜನಪ್ರತಿನಿಧಿಗಳಿಗೆ ನಾವು ಮನವಿ ಮಾಡಿಕೊಂಡು ಈ ಹೋರಾಟ ನಿರಂತರವಾಗಿ ನಾವು ಹೋರಾಟ ಮಾಡಿ ಇಂಡಿ ತಾಲೂಕು ವಿಜಯಪುರ ಜಿಲ್ಲೆಯೊಳಗೆ ಇದೊಂದು ಜಿಲ್ಲೆಯನ್ನು ಮಾಡಲಿಕ್ಕೆ ನಾವೆಲ್ಲರೂ ನಮ್ಮ ಪ್ರಮುಖ ಪದಾಧಿಕಾರಿಗಳು ಕೂಡಿ ಒಂದು ಯೋಜನೆ ಮಾಡಿ ಇದರ ಕಾರ್ಯಯೋಜನೆ ಮಾಡಿ ಹೋರಾಟದ ರೂಪುರೇಷೆಗಳನ್ನು ತಯಾರು ಮಾಡಿ ಮುಂದಿನ ಹೋರಾಟ ನಾವು ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಿಮ್ಮ ಪತ್ರಿಕೆ ಸೌಕರ್ಯ ಮತ್ತು ಸೌಲಭ್ಯಗಳೊಂದಿಗೆ ಇಂಡಿ ಪ್ರತ್ಯೇಕ ಜಿಲ್ಲೆಯ ರಚನೆಗೆ ಸಂಬಂಧಿತ ಕೂಗಿನನುಗುಣವಾಗಿ ಉದ್ದೇಶಿತ ಪರಿಸರದಲ್ಲಿ ಬೇಕಾಗಿರುವ ಪೂರಕ ಅಂಶಗಳು ಸಾಕಷ್ಟು ಇರುತ್ತವೆ. ಅದರಂತೆ ದೀರ್ಘಕಾಲೀನ ಬರಪೀಡಿತ ಪ್ರದೇಶಕ್ಕೆ ಶಾಶ್ವತ ಪರಿಹಾರ ಹಾಗೂ ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿ ಸಂಬಂಧಿತ ನಂಜುಂಡಪ್ಪ ವರದಿ ಅನುಷ್ಠಾನಕ್ಕಾಗಿ ಸದರ್ ಇಂಡಿಯನ್ನು ಪ್ರತ್ಯೇಕ ಜಿಲ್ಲಾ ಕೇಂದ್ರವಾಗಿ ಘೋಷಿಸಲು ಆಗ್ರಹಿಸುತ್ತಾ ಸಂವಿಧಾನದ ವಿಧಿ 371 ಜೆ ಸೇರ್ಪಡೆಗಾಗಿ ಹಕ್ಕೊತ್ತಾಯ ಮಾಡಿ ಚಳಿಗಾಲದ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚಿಸಿ ಅತಿ ಶೀಘ್ರದಲ್ಲಿ ಸೂಕ್ತ ನಿರ್ಣಯ ಕೈಗೊಳ್ಳಲು ಸರ್ವಕಾಲಿಕ ಮಾರ್ಗೋಪಾಯ ಕೋರಿ ಸಲ್ಲಿಸಿದ ಮನವಿ ಪತ್ರ.